45 ದಿನಗಳ ಅಖಂಡ ಜನ ಸುನಾಮಿಗೆ ಸಾಕ್ಷಿಯಾಯಿತು ಪ್ರಯಾಗ್ರಾಜ್. ಇದೀಗ ಮಹಾಕುಂಭ ಮೇಳ ಸಮಾಪ್ತಿಯಾಗಿ 2 ದಿನಗಳೇ ಕಳೆದಿವೆ. ಎಲ್ಲರೂ ಜಾಗ ಖಾಲಿ ಮಾಡ್ತಿದ್ದಾರೆ. ಆದ್ರೆ ನೆನಪುಗಳಂತೂ ಯಾವತ್ತಿಗೂ ಹೌಸ್ಫುಲ್. ಅಷ್ಟರ ಮಟ್ಟಿಗೆ ಕಂಪನ ಮೂಡಿಸಿದೆ ಮಹಾಕುಂಭ ಮೇಳ. ಇನ್ನು ಎಲ್ಲವೂ ಮುಗಿದ ಮೇಲೆ ಯಶಸ್ಸಿಗೆ ಕಾರಣಕರ್ತರಾದ ಮಂದಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಣಾಮ ಸಲ್ಲಿಸಿದ್ದಾರೆ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ. ಎರಡು ದಿನ ಕಳೆದರೂ ಕಾಡಿದೆ ಕುಂಭಮೇಳ. ಜನವರಿ 13ರಂದು ಉತ್ತರ ಪ್ರದೇಶದ ಮಹಾಕುಂಭ ಮೇಳ ಆರಂಭ ಆದಾಗ ಇದು 10ರಲ್ಲಿ 11 ಅನ್ನುವಂತೆ ಈ ಕಾರ್ಯಕ್ರಮ ಮುಗಿಯಬಹುದು ಅಂತಾನೆ ಭಾವಿಸಿದ್ದವರು ಹಲವರು. ಆವತ್ತು ಶಾಹಿ ಸ್ನಾನದಿಂದ ಶುರುವಾದ ಕುಂಭಮೇಳ ಹವಾ ಇಲ್ಲಿ ಬೀಸಿದ್ದು ಸತತ 45 ದಿನಗಳ ಕಾಲ. ನಿತ್ಯ ಯಾತ್ರಿಕರ ಸಂಖ್ಯೆ ಹೆಚ್ಚೇ ಹೊರತು ಯಾವತ್ತೂ ಖಾಲಿ ಕಾಣಲಿಲ್ಲ ಪ್ರಯಾಗ್ರಾಜ್. ಭಾರತ ಮಾತ್ರವಲ್ಲ, ವಿಶ್ವದ ನಾನಾ ದೇಶಗಳಿಂದ ಜನಸಾಮಾನ್ಯನಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸನ್ಯಾಸಿಯಿಂದ ಹಿಡಿದು ಸಾಧು ಸಂತ ನಾಗ ಅಘೋರಿ ಬಾಬಾ ತನಕ ಕೈ ಬೀಸಿ ಕರೆದಿದ್ದು ಗಂಗಾ ಯಮುನಾ ಸಂಗಮ. ದೊಡ್ಡಸ್ತಿಕೆ, ಅಹಂ, ನಾನು ಅನ್ನೋ ಗರ್ವ ಎಲ್ಲವನ್ನೂ ಬಿಟ್ಟು ಎಲ್ಲರೊಡನೆ ಗಂಗೆಯಲ್ಲಿ ಮಿಂದೆದ್ದಿದ್ದು ಯಾತ್ರಿಗಣ. ಇಲ್ಲಿ ನನಗೆ ಎಲ್ಲರೂ ಒಂದೇ ಅನ್ನೋದನ್ನ ನಿರೂಪಿಸಿದ್ದು ಪರಿಶುದ್ಧ ಗಂಗೆ. ನೂರ 44 ವರ್ಷಗಳಿಗೊಮ್ಮೆ ತನ್ನ ವೈಭವ ಮೆರೆಯೋ ಇಂತಿಪ್ಪ ಮಹಾಕುಂಭ ಮೇಳ ಮಹಾಶಿವರಾತ್ರಿ ಪುಣ್ಯ ಸ್ನಾನದೊಂದಿಗೆ ಆಗಿದೆ ಸಮಾಪ್ತಿ. ಕೊನೆ ಸಲ ಗಂಗೆಯಲ್ಲಿ ಮುಳುಗೆದ್ದ ಭಕ್ತಗಣ ಜಲಪ್ರೋಕ್ಷಣೆ ಮಾಡಿಕೊಂಡು ಹೊರಟಿದ್ದು ತಮ್ಮ ಊರ ಕಡೆಗೆ. ಹಾಗೆ ಒಬ್ಬೊಬ್ಬರಾಗೆ ಸಂಗಮದ ಘಾಟ್ಗಳನ್ನ ತೊರೆದು ಹೋಗ್ತಾ ಇದ್ದಂತೆಯೇ ಇಡೀ ಪ್ರಯಾಗ್ರಾಜ್ ಖಾಲಿ ಖಾಲಿ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಸಂಪನ್ನವಾಗಿದೆ. ಇಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ಗಂಗೆಯ ಕಿನಾರೆಯಲ್ಲಿ ಅಥವಾ ದಡದಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ತೆಗಿತಾ ಇದ್ದಾರೆ. ಖಾಲಿಯಾಗಿರುವಂತ ಈ ಟೆಂಟ್ಗಳನ್ನ ಗಮನಿಸ್ತಾ ಇದ್ರಿ. ಯಾತ್ರಿಕರ ಜೊತೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡಿದ್ದ ಮಂದಿ, ಯಾತ್ರಿಕರ ಸೇವೆಗಾಗಿ ಸ್ವಯಂ ಸೇವೆಗಳಿಗಿದ್ದ ಕಾರ್ಯಕರ್ತರು, ಸಾಧು ಸಂತರು, ಬಾಬಾ ಅಘೋರಿಗಳು, ಹೀಗೆ ಎಲ್ಲರೂ ತಮ್ಮೂರ ಕಡೆ ಮುಖ ಮಾಡಿದಾಗ 1.5 ತಿಂಗಳ ಕಾಲ ಯಾತ್ರಿಗಳಿಂದ ಬೋರ್ ಕರೆದ ಪ್ರಯಾಗ್ರಾಜ್ ಈಗ ಬಿಕೋ. 45 ದಿನಗಳ ಅಖಂಡ ಜನ ಸುನಾಮಿಗೆ ಸಾಕ್ಷಿಯಾಯಿತು ಪ್ರಯಾಗ್ರಾಜ್. ಇದೀಗ ಮಹಾಕುಂಭ ಮೇಳ ಸಮಾಪ್ತಿಯಾಗಿ 2 ದಿನಗಳೇ ಕಳೆದಿವೆ. ಎಲ್ಲರೂ ಜಾಗ ಖಾಲಿ ಮಾಡ್ತಿದ್ದಾರೆ. ಆದ್ರೆ ನೆನಪುಗಳಂತೂ ಯಾವತ್ತಿಗೂ ಹೌಸ್ಫುಲ್. ಅಷ್ಟರ ಮಟ್ಟಿಗೆ ಕಂಪನ ಮೂಡಿಸಿದೆ ಮಹಾಕುಂಭ ಮೇಳ. ಇನ್ನು ಎಲ್ಲವೂ ಮುಗಿದ ಮೇಲೆ ಯಶಸ್ಸಿಗೆ ಕಾರಣಕರ್ತರಾದ ಮಂದಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಣಾಮ ಸಲ್ಲಿಸಿದ್ದಾರೆ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ. ಎರಡು ದಿನ ಕಳೆದರೂ ಕಾಡಿದೆ ಕುಂಭಮೇಳ. ಜನವರಿ 13ರಂದು ಉತ್ತರ ಪ್ರದೇಶದ ಮಹಾಕುಂಭ ಮೇಳ ಆರಂಭ ಆದಾಗ ಇದು 10ರಲ್ಲಿ 11 ಅನ್ನುವಂತೆ ಈ ಕಾರ್ಯಕ್ರಮ ಮುಗಿಯಬಹುದು ಅಂತಾನೆ ಭಾವಿಸಿದ್ದವರು ಹಲವರು. ಆವತ್ತು ಶಾಹಿ ಸ್ನಾನದಿಂದ ಶುರುವಾದ ಕುಂಭಮೇಳ ಹವಾ ಇಲ್ಲಿ ಬೀಸಿದ್ದು ಸತತ 45 ದಿನಗಳ ಕಾಲ. ನಿತ್ಯ ಯಾತ್ರಿಕರ ಸಂಖ್ಯೆ ಹೆಚ್ಚೇ ಹೊರತು ಯಾವತ್ತೂ ಖಾಲಿ ಕಾಣಲಿಲ್ಲ ಪ್ರಯಾಗ್ರಾಜ್. ಭಾರತ ಮಾತ್ರವಲ್ಲ, ವಿಶ್ವದ ನಾನಾ ದೇಶಗಳಿಂದ ಜನಸಾಮಾನ್ಯನಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸನ್ಯಾಸಿಯಿಂದ ಹಿಡಿದು ಸಾಧು ಸಂತ ನಾಗ ಅಘೋರಿ ಬಾಬಾ ತನಕ ಕೈ ಬೀಸಿ ಕರೆದಿದ್ದು ಗಂಗಾ ಯಮುನಾ ಸಂಗಮ. ದೊಡ್ಡಸ್ತಿಕೆ, ಅಹಂ, ನಾನು ಅನ್ನೋ ಗರ್ವ ಎಲ್ಲವನ್ನೂ ಬಿಟ್ಟು ಎಲ್ಲರೊಡನೆ ಗಂಗೆಯಲ್ಲಿ ಮಿಂದೆದ್ದಿದ್ದು ಯಾತ್ರಿಗಣ. ಇಲ್ಲಿ ನನಗೆ ಎಲ್ಲರೂ ಒಂದೇ ಅನ್ನೋದನ್ನ ನಿರೂಪಿಸಿದ್ದು ಪರಿಶುದ್ಧ ಗಂಗೆ. ನೂರ 44 ವರ್ಷಗಳಿಗೊಮ್ಮೆ ತನ್ನ ವೈಭವ ಮೆರೆಯೋ ಇಂತಿಪ್ಪ ಮಹಾಕುಂಭ ಮೇಳ ಮಹಾಶಿವರಾತ್ರಿ ಪುಣ್ಯ ಸ್ನಾನದೊಂದಿಗೆ ಆಗಿದೆ ಸಮಾಪ್ತಿ. ಕೊನೆ ಸಲ ಗಂಗೆಯಲ್ಲಿ ಮುಳುಗೆದ್ದ ಭಕ್ತಗಣ ಜಲಪ್ರೋಕ್ಷಣೆ ಮಾಡಿಕೊಂಡು ಹೊರಟಿದ್ದು ತಮ್ಮ ಊರ ಕಡೆಗೆ. ಹಾಗೆ ಒಬ್ಬೊಬ್ಬರಾಗೆ ಸಂಗಮದ ಘಾಟ್ಗಳನ್ನ ತೊರೆದು ಹೋಗ್ತಾ ಇದ್ದಂತೆಯೇ ಇಡೀ ಪ್ರಯಾಗ್ರಾಜ್ ಖಾಲಿ ಖಾಲಿ. ನೋಡಿ,
ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಸಂಪನ್ನವಾಗಿದೆ. ಇಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ಗಂಗೆಯ ಕಿನಾರೆಯಲ್ಲಿ ಅಥವಾ ದಡದಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ತೆಗಿತಾ ಇದ್ದಾರೆ. ಖಾಲಿಯಾಗಿರುವಂತ ಈ ಟೆಂಟ್ಗಳನ್ನ ಗಮನಿಸ್ತಾ ಇದ್ರಿ. ಯಾತ್ರಿಕರ ಜೊತೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡಿದ್ದ ಮಂದಿ, ಯಾತ್ರಿಕರ ಸೇವೆಗಾಗಿ ಸ್ವಯಂ ಸೇವೆಗಳಿಗಿದ್ದ ಕಾರ್ಯಕರ್ತರು, ಸಾಧು ಸಂತರು, ಬಾಬಾ ಅಘೋರಿಗಳು, ಹೀಗೆ ಎಲ್ಲರೂ ತಮ್ಮೂರು ಕಡೆ ಮುಖ ಮಾಡಿದಾಗ 1.5 ತಿಂಗಳ ಕಾಲ ಯಾತ್ರಿಗಳಿಂದ ಬೋರ್ ಕರೆದ ಪ್ರಯಾಗ್ರಾಜ್ ಈಗ ಬಿಕೋ. 45 ದಿನಗಳ ಅಖಂಡ ಜನ ಸುನಾಮಿಗೆ ಸಾಕ್ಷಿಯಾಯಿತು ಪ್ರಯಾಗ್ರಾಜ್. ಇದೀಗ ಮಹಾಕುಂಭ ಮೇಳ ಸಮಾಪ್ತಿಯಾಗಿ 2 ದಿನಗಳೇ ಕಳೆದಿವೆ. ಎಲ್ಲರೂ ಜಾಗ ಖಾಲಿ ಮಾಡ್ತಿದ್ದಾರೆ. ಆದ್ರೆ ನೆನಪುಗಳಂತೂ ಯಾವತ್ತಿಗೂ ಹೌಸ್ಫುಲ್. ಅಷ್ಟರ ಮಟ್ಟಿಗೆ ಕಂಪನ ಮೂಡಿಸಿದೆ ಮಹಾಕುಂಭ ಮೇಳ. ಇನ್ನು ಎಲ್ಲವೂ ಮುಗಿದ ಮೇಲೆ ಯಶಸ್ಸಿಗೆ ಕಾರಣಕರ್ತರಾದ ಮಂದಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಣಾಮ ಸಲ್ಲಿಸಿದ್ದಾರೆ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ. ಎರಡು ದಿನ ಕಳೆದರೂ ಕಾಡಿದೆ ಕುಂಭಮೇಳ. ಜನವರಿ 13ರಂದು ಉತ್ತರ ಪ್ರದೇಶದ ಮಹಾಕುಂಭಮೇಳ ಆರಂಭ ಆದಾಗ ಇದು 10ರಲ್ಲಿ 11 ಅನ್ನುವಂತೆ ಈ ಕಾರ್ಯಕ್ರಮ ಮುಗಿಯಬಹುದು ಅಂತಾನೆ ಭಾವಿಸಿದ್ದವರು ಹಲವರು. ಆವತ್ತು ಶಾಹಿ ಸ್ನಾನದಿಂದ ಶುರುವಾದ ಕುಂಭಮೇಳ ಹವಾ ಇಲ್ಲಿ ಬೀಸಿದ್ದು ಸತತ 45 ದಿನಗಳ ಕಾಲ. ನಿತ್ಯ ಯಾತ್ರಿಕರ ಸಂಖ್ಯೆ ಹೆಚ್ಚೇ ಹೊರತು ಯಾವತ್ತೂ ಖಾಲಿ ಕಾಣಲಿಲ್ಲ ಪ್ರಯಾಗ್ರಾಜ್. ಭಾರತ ಮಾತ್ರವಲ್ಲ, ವಿಶ್ವದ ನಾನಾ ದೇಶಗಳಿಂದ, ಜನಸಾಮಾನ್ಯನಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸನ್ಯಾಸಿಯಿಂದ ಹಿಡಿದು ಸಾಧು ಸಂತ, ನಾಗ, ಅಘೋರಿ, ಬಾಬಾ ತನಕ ಕೈ ಬೀಸಿ ಕರೆದಿದ್ದು ಗಂಗಾ ಯಮುನಾ ಸಂಗಮ. ದೊಡ್ಡಸ್ತಿಕೆ, ಅಹಂ, ನಾನು ಅನ್ನೋ ಗರ್ವ ಎಲ್ಲವನ್ನೂ ಬಿಟ್ಟು ಎಲ್ಲರೊಡನೆ ಗಂಗೆಯಲ್ಲಿ ಮಿಂದೆದ್ದಿದ್ದು ಯಾತ್ರಿಗಣ. ಇಲ್ಲಿ ನನಗೆ ಎಲ್ಲರೂ ಒಂದೇ ಅನ್ನೋದನ್ನ ನಿರೂಪಿಸಿದ್ದು ಪರಿಶುದ್ಧ ಗಂಗೆ. 144 ವರ್ಷಗಳಿಗೊಮ್ಮೆ ತನ್ನ ವೈಭವ ಮೆರೆಯೋ ಇಂತಿಪ್ಪ ಮಹಾಕುಂಭಮೇಳ ಮಹಾಶಿವರಾತ್ರಿ ಪುಣ್ಯ ಸ್ನಾನದೊಂದಿಗೆ ಆಗಿದೆ ಸಮಾಪ್ತಿ. ಕೊನೆ ಸಲ ಗಂಗೆಯಲ್ಲಿ ಮುಳುಗೆದ್ದ ಭಕ್ತಗಣ ಜಲಪ್ರೋಕ್ಷಣೆ ಮಾಡಿಕೊಂಡು ಹೊರಟಿದ್ದು ತಮ್ಮ ಊರ ಕಡೆಗೆ. ಹಾಗೆ ಒಬ್ಬೊಬ್ಬರಾಗೆ ಸಂಗಮದ ಘಾಟ್ಗಳನ್ನ ತೊರೆದು ಹೋಗ್ತಾ ಇದ್ದಂತೆಯೇ ಇಡೀ ಪ್ರಯಾಗ್ರಾಜ್ ಖಾಲಿ ಖಾಲಿ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಸಂಪನ್ನವಾಗಿದೆ. ಇಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ಗಂಗೆಯ ಕಿನಾರೆಯಲ್ಲಿ ಅಥವಾ ದಡದಲ್ಲಿದ್ದಂತ ಎಲ್ಲಾ ಟೆಂಟ್ಗಳನ್ನ ತೆಗಿತಾ ಇದ್ದಾರೆ. ಖಾಲಿಯಾಗಿರುವಂತ ಈ ಟೆಂಟ್ಗಳನ್ನ ಗಮನಿಸ್ತಾ ಇದ್ರಿ. ಯಾತ್ರಿಕರ ಜೊತೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡಿದ್ದ ಮಂದಿ, ಯಾತ್ರಿಕರ ಸೇವೆಗಾಗಿ ಸ್ವಯಂ ಸೇವೆಗಳಿಗಿದ್ದ ಕಾರ್ಯಕರ್ತರು, ಸಾಧು ಸಂತರು, ಬಾಬಾ ಅಘೋರಿಗಳು, ಹೀಗೆ ಎಲ್ಲರೂ ತಮ್ಮೂರು ಕಡೆ ಮುಖ ಮಾಡಿದಾಗ 1.5 ತಿಂಗಳ ಕಾಲ ಯಾತ್ರಿಗಳಿಂದ ಬೋರ್ ಕರೆದ ಪ್ರಯಾಗ್ರಾಜ್ ಈಗ ಬಿಕೋ.